ಕ್ಷೇತ್ರ ಎಸ್ಎಸ್ಸಿಯಲ್ಲಿ ಖಾಲಿ ಇರತಕ್ಕಂತ ಎಂಟಿಎಸ್ ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನ ಬರೆದಿದ್ರಿ, ಇವಾಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ನ ಕೀ ಆನ್ಸರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಕೀ ಆನ್ಸರ್ ಅನ್ನ ಯಾವ ರೀತಿ ಚೆಕ್ ಮಾಡುವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಎಂಟಿಎಸ್ ಮತ್ತು ಹವಾಲ್ದಾರ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 8,326 ಹುದ್ದೆಗಳನ್ನವರು ಇದಕ್ಕೂ ಮುಂಚೆ ನೋಟಿಫಿಕೇಶನ್ ಮಾಡಿದ್ರು. ಇನ್ನೊಂದು ಕೀ ಆನ್ಸರ್ ಅನ್ನ ಚೆಕ್ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪರೀಕ್ಷೆ ಒಂದು ಕೀ ಆನ್ಸರ್ ಅನ್ನ ಚೆಕ್ ಮಾಡಬಹುದಾಗಿರುತ್ತೆ. ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ರೂಲ್ ನಂಬರ್ ನ ಫಿಲ್ಅಪ್ ಮಾಡ್ಕೋಬೇಕು. ಒಂದು ರೂಲ್ ನಂಬರ್ ಬಂದ್ಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತೆ. ಆ ಒಂದು ರೂಲ್ ನಂಬರ್ ನ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ, ಇದು ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತೆ. ಇಲ್ಲದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತಿ ಬರ್ತಾ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬಂದಿರುತ್ತಾ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕ್ಲಿಕ್ ಹೇರ್ ಅಂತ ಕೊಟ್ಟಿರ್ತಾರಲ್ಲ, ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಹೇರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತಾ. ಈ ಒಂದು ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಹೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕೀ ಆನ್ಸರ್ ಲಿಸ್ಟ್ ಅನ್ನ ಕೊಟ್ಟಿರ್ತಾರ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ನಿಮ್ಗೆ ಏನಾದ್ರು ಇದರ ಪ್ರಿಂಟ್ ಬೇಕಿದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಇದನ್ನ ಪ್ರಿಂಟ್ ಕೂಡ ತಗೋಬಹುದು. ಇಲ್ಲದಲ್ಲಿ ಇಲ್ಲೂ ಕೂಡ ಡೈರೆಕ್ಟ್ ಆಗಿ ಚೆಕ್ ಮಾಡಬಹುದಾಗಿರುತ್ತೆ. ಇವಾಗ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಯಾವ ರೀತಿ ಚೆಕ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ರೋಲ್ ನಂಬರು, ಕ್ಯಾಂಡಿಡೇಟ್ ನೇಮು, ಎಲ್ಲಿ ಎಕ್ಸಾಮ್ ಅನ್ನ ಬರ್ತಿರ್ತೀರಿ, ಮತ್ತೆ ಯಾವ ಒಂದು ಡೇಟಿಗೆ ಬರ್ತಿರ್ತೀರಿ, ಯಾವ ಒಂದು ಶಿಫ್ಟಿಗೆ ಬರ್ತಿರ್ತೀರಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಇನ್ನು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗತ್ತಾ. ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರಿ, ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತಾ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಅದನ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಒಂದನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಬಂದ್ಬಿಟ್ಟು ಎರಡನೇದಾಗಿರುತ್ತೆ. ಇಲ್ಲಿ ಗ್ರೀನ್ ಕಲರ್ ಏನ್ ಕೊಟ್ಟಿರ್ತಾರಲ್ಲ ಇದು ಉತ್ತರ ಆಗಿರುತ್ತಾ, ಆ ಪ್ರಶ್ನೆಗೆ ಉತ್ತರ ಆಗಿರುತ್ತಾ. ಇನ್ನು ನಾವು ಸೆಲೆಕ್ಟ್ ಮಾಡಿರೋದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರ ಚೂಸನ್ ಆಪ್ಷನ್ ಅಂತ ಕೊಟ್ಟಿರ್ತಾರಲ್ಲ, ಇದು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆನ್ಸರ್ ಆಗಿರುತ್ತಾ ಎಕ್ಸಾಮ್ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಉತ್ತರ, ನಾವು ಸೆಲೆಕ್ಟ್ ಮಾಡಿರೋದು ಒಂದನೇ ಉತ್ತರ ಆಗಿರುತ್ತಾ. ನಾವು ಇಲ್ಲಿ ಒಂದೇದು ತಪ್ಪಾಗಿದೆ ಅಂತ ಗೊತ್ತಾಗುತ್ತಾ. ನಂತರ ಎರಡನೇದಾಗಿ ಇದೇ ರೀತಿಯಾಗಿ ಇಲ್ಲಿ ಎರಡನೇದು ಕೂಡ ಚೆಕ್ ಮಾಡ್ಕೋಬೇಕು. ಎರಡನೇದಲ್ಲಿ ಇದು ಎರಡನೇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್, ನಾವು ಸೆಲೆಕ್ಟ್ ಮಾಡಿರೋದು ಕೂಡ ಎರಡನೇದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೇಕು. ಇನ್ನು ಮೂರನೇದಾಗಿ ಇಲ್ಲಿ ಒಂದನೇದ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ, ನಾವು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿರೋದು ಒಂದನೇದಾಗಿರುತ್ತೆ, ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಇದೇ ರೀತಿಯಾಗಿ ನಾಲ್ಕನೇದು ಇಲ್ಲಿ ನಾಲ್ಕನೇದು ಉತ್ತರ ಆಗಿರುತ್ತೆ, ಇಲ್ಲಿ ಕೂಡ ನಾವು ನಾಲ್ಕನೇದನ್ನ ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಮಾಡಿದ್ವಿ. ಈ ರೀತಿಯಾಗಿ ನೋಡಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೇಕು. ಎರಡು ಇದು ನಾಲ್ಕನೇದು ಉತ್ತರ ಆಗಿರುತ್ತೆ, ನಾವು ಸೆಲೆಕ್ಟ್ ಮಾಡಿರೋದು ಎರಡನೇ ಉತ್ತರ ಆಗಿರುತ್ತಾ, ಇದು ತಪ್ಪಾಗಿರುತ್ತಾ. ಈ ರೀತಿಯಾಗಿ ನೀವು ಕೂಡ ಯಾವ್ದನ್ನ ಸೆಲೆಕ್ಟ್ ಮಾಡಿರ್ತೀರಿ, ಯಾವ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಅದನ್ನ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ನೀವು ಆನ್ಸರ್ ಮಾಡದೇ ಇರತಕ್ಕಂಥದ್ದು ಯಾವ ರೀತಿ ಬಂದಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಅದು ಡ್ಯಾಶ್ ಅಂತ ಇರುತ್ತಾ, ಅಲ್ಲಿ ಯಾವುದೇ ರೀತಿ ಒಂದು ಆಪ್ಷನ್ ಕೊಟ್ಟಿರಂಗಲ್ಲ. ಇಲ್ಲಿ ಆಲ್ರೆಡಿ ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಅನ್ನ ಮಾಡಿದೀನಿ, ಅಂದ್ರೆ ಎಲ್ಲವೂ ಕೂಡ ಟಚ್ ಮಾಡಿದೀನಿ. ಇನ್ನ ಯಾವ್ದನ್ನ ಬಿಟ್ಟಿರ್ತೀವಿ ಅದು ಯಾವ ರೀತಿ ಬಂದಿರುತ್ತಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾನು ಆನ್ಸರ್ ಅನ್ನ ಮಾಡಿದೀನಿ. ಅಂದ್ರೆ ಎಲ್ಲವೂ ಕೂಡ ಸರಿಯಾಗಿಲ್ಲ, ಕೆಲವೊಂದಿಷ್ಟು ತಪ್ಪಾಗಿರುತ್ತೆ. ನೀವು ಕೂಡ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಿರ್ತೀರಿ, ಯಾವುದು ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತಾ ಅದನ್ನ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ನಾವಿಲ್ಲಿ ಯಾವ್ದನ್ನ ಬಿಟ್ಟಿರ್ತೀವಿ ಅದು ಯಾವ ರೀತಿ ಬಂದಿರುತ್ತಂದ್ರ ಇಲ್ಲಿ ಈ ರೀತಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ಇದಕ್ಕೆ ನಾವಿಲ್ಲಿ ಆನ್ಸರ್ ಮಾಡಿಲ್ಲ ಅಂತ ಅರ್ಥ ಆಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನ ಬರೆದಿರಿ ಈ ರೀತಿಯಾಗಿ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೋಬೇಕು. ನಿಮ್ಗೆ ಏನಾದ್ರು ಈ ಒಂದು ಕೀ ಆನ್ಸರ್ ಅನ್ನ ಚೆಕ್ ಮಾಡೋದ್ರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ಮತ್ತಷ್ಟು ವಿವರವಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ನೋಟದಲ್ಲಿ ಈ ಒಂದು SSC MTS ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನಿಮ್ಮ ಕೀ ಆನ್ಸರ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡ್ತೀನಿ. ಈ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಪರೀಕ್ಷೆಯನ್ನ ಬರೆದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಆನ್ಸರ್ ಗಳನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಹಾಗೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದ್ರು ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನ ಬರೆದಿದ್ರೆ ಅವರು ಕೂಡ ತಮ್ಮ ಕೀ ಆನ್ಸರ್ ಅನ್ನು ಚೆಕ್ ಮಾಡ್ಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.